ಆತ್ಮೀಯ ಎಲ್ಲ ದೇಶ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತು ತಮ್ಮ ಎದುರಿಗೆ ಬಂದದ್ದ ಮುಖ್ಯ ಕಾರಣ, ಬರುವ ಜೂನ್ 2ನೇ ತಾರೀಕಿನಿಂದ ಸುಪ್ರೀಂ ಕೋರ್ಟಿನಲ್ಲಿ ಒಂದು ಮಹತ್ವವಾದ ಕೇಸು ಚರ್ಚೆ ಆಗಲಿದೆ. ಅದೇನೆಂದರೆ, ಈ ದೇಶಕ್ಕೆ ಸಂಬಂಧಪಟ್ಟಂತಹ, ಈ ದೇಶದ ಹೆಸರಿಗೆ ಸಂಬಂಧಪಟ್ಟಂಥ ಬಹಳ ಮಹತ್ವವಾದ ಒಂದು ಚರ್ಚೆ ಬರಲಿದೆ. ಅದೇನೆಂದರೆ, ಈ ದೇಶಕ್ಕೆ ತಪ್ಪಾಗಿರುವಂತಹ ಇಂಡಿಯಾ ಅನ್ನೋ ಪದ ರದ್ದಾಗಿ ಭಾರತ ಅಥವಾ ಹಿಂದೂಸ್ತಾನ ಎಂದು ಹೆಸರಿಡಬೇಕು ಅನ್ನುವಂಥ ಒಂದು ಕೇಸ್ ಫೈಲ್ ಆಗಿದ್ದರಿಂದ ಅದು ವಿಚಾರಣೆಗೆ ಬರಲಿದೆ. ಆತ್ಮೀಯರೇ, ಖಂಡಿತವಾಗಿಯೂ ನಮ್ಮ ದೇಶಕ್ಕಿರುವಂತಹ ಇಂಡಿಯಾ ಅನ್ನೋ ಹೆಸರು ರದ್ದಾಗಬೇಕು. ಅದರಾಗ ಎರಡನೇ ಮಾತಿಲ್ಲ. ಕಾರಣ, ಇಂಡಿಯಾ ಅನ್ನೋ ಪದಕ್ಕೆ ಯಾವುದೇ ಅರ್ಥ ಇಲ್ಲ. ಬಹಳಷ್ಟು ಜನರು ಹೇಳುವಂತೆ ಅದು ಬ್ರಿಟಿಷರ ಗುಲಾಮಗಿರಿಯ ಪದ, ಬ್ರಿಟಿಷರು ಬಿಟ್ಟೋದಂತಹ ಒಂದು ಗುಲಾಮದ ಸಂಕೇತ ಅನ್ನೋದು. ಅದು ಹೌದು, ಖಂಡಿತವಾಗಿಯೂ. ಆದರೆ ಆ ಇಂಡಿಯಾ ಅನ್ನೋ ಪದ ಕೊಟ್ಟದ್ದು ಗ್ರೀಕರು ಈ ದೇಶದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಈ ದೇಶದ ಅತ್ಯಂತ ಪವಿತ್ರ ಹಾಗೂ ಪ್ರಾಚೀನ ನದಿಯಾದಂತಹ ಸಿಂಧೂ ಅಂತ ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಬರ್ತಿರಲಿಲ್ಲ. ಹೀಗಾಗಿ ಅವರು ಸಿಂಧುವನ್ನು ಇಂಡು ಅಂದರು. ಇಂಡು ಮುಂದೆ ಇಂಡಸ್ ಆಯಿತು. ಆ ಸಿಂಧೂ ನದಿಯ ದಡ ಇಂಡಸ್ ವ್ಯಾಲಿ ಆಯಿತು. ಆ ಸಿಂಧೂ ನದಿ ದಡದಲ್ಲಿ ಇರುವಂತಹ ಒಂದು ನಾಗರಿಕತೆ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಆಯಿತು. ಇಡೀ ಇಲ್ಲಿ ದೇಶದ ನಾಗರಿಕತೆಯನ್ನು ಅವರು ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಅಂತ ಕರೀತಾರೆ. ಯಾವಾಗ ಅಲೆಕ್ಸಾಂಡರ್ ಜೊತೆ ಬಂದಂತಹ ಮೆಗಾಸ್ಥನಿಸ್ ಅನ್ನುವಂತಹ ಗ್ರೀಕ್ ದೇಶದ ಇತಿಹಾಸಕಾರ ತನ್ನ ಪ್ರವಾಸಿ ಅನುಭವವನ್ನು ಬರೆದು ಆ ಗ್ರಂಥಕ್ಕೆ ಇಂಡಿಕಾ ಅಂತ ಹೆಸರು ಕೊಡ್ತಾನೋ, ಆಗ ಆ ಇಂಡಿಕಾ ಅನ್ನೋ ಪದದಿಂದ ಮುಂದೆ ಇದು ದೇಶ ಇಂಡಿಯಾ ಆಯಿತು. ಹೀಗೆ ಇತಿಹಾಸದ ಪುಟಗಳು ಹೇಳುತ್ತೆ. ಯಾವುದೇ ಸ್ಪಷ್ಟವಾದ ಅರ್ಥ ಕೊಡದ ಮತ್ತು ಐತಿಹಾಸಿಕ ಹಿನ್ನೆಲೆ ಇಲ್ಲದಂತಹ ಇಂಡಿಯಾ ಅನ್ನೋ ಪದ ರದ್ದಾಗಬೇಕು. ಅದು 1947ರ ಪೂರ್ವದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ, ವಿಶೇಷವಾಗಿ 1857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಇಂಗ್ಲೆಂಡಿನ ರಾಣಿ ಹೊರಡಿಸಿದಂತಹ ಆಜ್ಞೆ, ಪ್ರೊಕ್ಲಮೇಷನ್, ಅನುಜ್ಞಾಪತ್ರ ಅಂತ ನಾವು ಕರಿತೇವೆ. ಆ ಪ್ರೊಕ್ಲಮೇಷನ್ದಲ್ಲಿ ಸ್ಪಷ್ಟವಾಗಿ ಇಂಡಿಯಾ ಅಂತ ಬರೆದಿರೋದರಿಂದ ಜಗತ್ತು ನಮ್ಮ ದೇಶವನ್ನು ಇಂಡಿಯಾ ಅಂತ ಗುರುತಿಸ್ತದೆ. ಆದರೆ ಈ ಇಂಡಿಯಾ, ಭಾರತ, ಹಿಂದೂಸ್ತಾನ ಈ ಮೂರೂ ಪದದ ಗೊಂದಲದಲ್ಲಿ ಸದ್ಯ ನಾವಿದ್ದೇವೆ. ಯಾವ ಹೆಸರು ಈ ದೇಶಕ್ಕೆ ಆಗಬೇಕನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ, ಮತ್ತು ಅನೇಕ ಈ ದೇಶದ ಪ್ರಾಚೀನ ಆಧಾರಗಳು ಅವನ್ನೆಲ್ಲ ಗಮನಿಸಿದಾಗ ಈ ದೇಶದ ಜನರ ಹೃದಯದಲ್ಲಿ ದೇಶಾಭಿಮಾನವನ್ನು ಹುಟ್ಟಿಸುವಂತಹ ಶಕ್ತಿ ಹಿಂದೂಸ್ತಾನ ಪದಕ್ಕೆ ಇದೆ. ಹಿಂದೂಸ್ತಾನಕ್ಕೆ ಪದಕ್ಕೆ ಇರುವಷ್ಟು ಶಕ್ತಿ ಭಾರತ ಅಥವಾ ಇಂಡಿಯಾಕ್ಕೆ ಇಲ್ಲ. ಸೊ ಹೀಗಾಗಿ ಈ ದೇಶ ಹಿಂದೂಸ್ತಾನ ಆಗಬೇಕಂತ ನಾನು ಆಗ್ರಹಿಸ್ತೇನೆ. ತಾವು ಕೂಡ ಬೆಂಬಲಿಸಬೇಕು, ತಮ್ಮ ಸ್ನೇಹಿತರಲ್ಲಿ ಈ ವಿಚಾರವನ್ನು ಹಂಚ್ಕೋಬೇಕು. ಒಂದು ಈ ಹಿಂದೂಸ್ತಾನ ಅಭಿಯಾನವನ್ನು ನಾವು ಮಾಡಬೇಕಾಗಿದೆ. ಕೋರ್ಟ್ನಿಂದ ಆದೇಶ ಬರುವುದರೊಳಗಾಗಿಯೇ ಈ ದೇಶದ ರಾಷ್ಟ್ರಪತಿ, ಪ್ರಧಾನಿ ಮತ್ತು ನ್ಯಾಯಾಂಗ ವ್ಯವಸ್ಥೆ ಮುಂದೆ ಈ ದೇಶಪ್ರೇಮಿಗಳ ಹೃದಯದಲ್ಲಿ ಹಿಂದೂಸ್ತಾನ ಅನ್ನೋ ಪದ ಇದೆ, ಹಿಂದೂಸ್ತಾನ ಆಗಬೇಕಂತ ಜನ ಬಯಸ್ತಾರೆ ಅನ್ನೋ ರೀತಿಯಲ್ಲಿ ನಾವು ಇದರದ ಅಭಿಯಾನ ಮಾಡಬೇಕಾಗಿದೆ. ಕಾರಣ ಇಷ್ಟೇ ಆತ್ಮೀಯರೇ, ಈ ದೇಶವನ್ನು ಹಿಂದೂಸ್ತಾನ ಅಂತ ಕರೆದವರು ಈ ಇಸ್ಲಾಮಿಕ್ ದೇಶದಿಂದ ಬಂದವರು ಅನ್ನುವಂಥ ಒಂದು ಮಾತಿತ್ತು. ಆದರೆ
ನಾವು ಇನ್ನೂ ಡೆಪ್ತಾಗಿ ಅದನ್ನು ಸಂಶೋಧನೆ ಮಾಡಿದಾಗ ಈ ಹಿಂದೂಸ್ತಾನ್ ಅನ್ನೋ ಪದ ಭಾಳ ಪೂರ್ವದಲ್ಲಿನೇ, ಕ್ರಿಸ್ತ ಪೂರ್ವದಲ್ಲಿನೇ ಈ ದೇಶದಲ್ಲಿ ಬಳಕೆ ಆಗಿದೆ ಅಂತ ಅನ್ನಲಿಕ್ಕೆ ನಮ್ಮೆದುರಿಗೆ ಒಂದು ಸ್ಪಷ್ಟವಾದಂಥ ಆಧಾರ ಇದೆ. ಇನ್ನು ಇಸ್ಲಾಂ ಧರ್ಮವೇ ಹುಟ್ಟಿದ್ದಿಲ್ಲ ಆವಾಗ. ಕ್ರಿಸ್ತ ಪೂರ್ವದಲ್ಲಿ 4ನೇ ಶತಮಾನದಲ್ಲಿ ಬೃಹಸ್ಪತಿ ಅಂತ ಒಬ್ಬ ತಜ್ಞರು ಬರ್ತಾರೆ, ಋಷಿಗಳವರು. ಅವರು ಬೃಹಸ್ಪತ ಶಾಸ್ತ್ರ ಅಂತ ಬರೀತಾರೆ. ಆ ಬೃಹಸ್ಪತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಈ ದೇಶವನ್ನು ಹಿಂದೂಸ್ತಾನ ಅಂತ ಅವ್ರು ಕರೆದಾರೆ. ಆ ಶ್ಲೋಕ ಹೀಗೆ ಹೇಳ್ತದೆ: ಹಿಮಾಲಯ ಸಮಾರಾಭ್ಯಂ ಯಾವದ್ ಹಿಂದೂ ಸರೋವರಂ. ನೋಡಿ, ಹಿಮಾಲಯ ಸಮಾರಾಭ್ಯಂ ಯಾವದ್ ಹಿಂದೂ ಸರೋವರಂ ತ್ವಂ ದೇವ ನಿರ್ಮಿತ ದೇಶಂ ಹಿಂದೂಸ್ತಾನಂ ಪ್ರತಕ್ಷತಿ. ಸಾಕ್ಷಾತ್ ದೇವನಿಂದನೇ ನಿರ್ಮಿತವಾದಂತಹ ದೇಶ ಹಿಂದೂಸ್ತಾನ ಅಂತ ಹೇಳ್ತದೆ. ಹಿಮಾಲಯ ಪರ್ವತ ಮತ್ತು ಹಿಂದೂ ಮಹಾಸಾಗರದ ನಡುವಿನ ಸಾಕ್ಷಾತ್ ಪರಮಾತ್ಮನಿಂದ ನಿರ್ಮಿತವಾದ ಪ್ರದೇಶಕ್ಕೆ ಹಿಂದೂಸ್ತಾನ ಅಂತ ಕರೀತಾರೆ ಅಂತನ್ನುವಂಥದ್ದು ಬೃಹಸ್ಪತ ಶಾಸ್ತ್ರದಲ್ಲಿನೇ ಇದೆ. ಅನೇಕ ಆಧಾರಗಳು ಈ ದೇಶವನ್ನು ಹಿಂದೂಸ್ತಾನ ಅಂತ ಗುರುತಿಸ್ತವೆ. ಇಡೀ ಮಧ್ಯಕಾಲೀನ ಭಾರತದ ಇತಿಹಾಸದ ಬಹುತೇಕ ದಾಖಲೆಗಳು ಈ ದೇಶವನ್ನು ಹಿಂದೂಸ್ತಾನ ಅಂತ ಕರೀತವೆ. ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳು ಈ ದೇಶವನ್ನು ಹಿಂದೂಸ್ತಾನ ಅಂತ ಕರೆದದ್ದು. ಮಧ್ಯಕಾಲೀನ ಭಾರತದ ಎಲ್ಲ ಕೃತಿಗಳಲ್ಲಿ, ಲೇಖಕರಲ್ಲಿ ಈ ಹಿಂದೂಸ್ತಾನ್ ಅನ್ನೋ ಪದ ಹಾಸು ಹೊಕ್ಕಾಗಿತ್ತು ಅನ್ನಲಿಕ್ಕೆ ನಮಗೆ ಆಧಾರಗಳು ಹೇಳ್ತವೆ. ತಾರೀಖೆ ಹಿಂದ್ ಅಂತ ಅಲ್ಬೇರನೆ ಬರೆದಂಥ ಕೃತಿ ಬರ್ತದೆ. ಇಲ್ಲಿ ಹಿಂದ್ ಅನ್ನೋದು ಹಿಂದೂಸ್ತಾನದ ಸಂಕ್ಷಿಪ್ತ ರೂಪ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಿಂದೂಸ್ತಾನದ ಇತಿಹಾಸ ಅಂತ ಅರ್ಥ ತಾರೀಖೆ ಹಿಂದ್ ಅಂತಂದರೆ. ಹಿಂದೂಸ್ತಾನ್ ಪದ ಬಾದ್ಶಾಹ ಅಂತ ಕರಿತಿದ್ರು. ಹಿಂದೂಸ್ತಾನದ ದೊರೆ, ಹಿಂದೂಸ್ತಾನದ ಗಿಳಿ, ಹಿಂದೂಸ್ತಾನ ಅಂತನ್ನುವಂಥ ಪದ ಯಥೇಚ್ಛವಾಗಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಬಳಕೆಯಾಗಿದೆ. ಅದೇ ರೀತಿ ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಕನಸು ಕೂಡ ಹಿಂದೂವಿ ಸ್ವರಾಜ್ಯವನ್ನು ಕಟ್ಟೋದೇ ಆಗಿತ್ತು. ಅಂದರೆ ಹಿಂದೂಸ್ತಾನ ಅಂತ ಅರ್ಥ. ಅವರ ಕನಸನ್ನು ನಾವು ಪೂರ್ತಿ ಮಾಡಬೇಕಾದರೆ ಈ ದೇಶ ಹಿಂದೂಸ್ತಾನ ಆಗಬೇಕು. ಅದೇ ರೀತಿ ಅನೇಕ ಈ ದೇಶದ ಕಂಪನಿಗಳು, ವಿಶ್ವವಿದ್ಯಾಲಯಗಳು, ಶಾಲಾ ಕಾಲೇಜುಗಳು, ಅಂಗಡಿ ಮುಂಗಟ್ಟುಗಳು ಮತ್ತು ಅನೇಕ ಸ್ವಾತಂತ್ರ್ಯ ನಂತರದ ಕೃತಿಗಳಲ್ಲಿ ಹಿಂದೂಸ್ತಾನದ ಪದ ಭಾಳ ಯಥೇಚ್ಛವಾಗಿ ಬಳಕೆಯಾಗಿದೆ. ಸಾವಿರಾರು ಕಂಪನಿ ಹೆಸರನ್ನು ನಾನು ನಿಮ್ಗೆ ಹೇಳಬಹುದು. ಮತ್ತು HAL, HEL ಈ ಎಲ್ಲ ಕಂಪನಿ, HP ಅಂತದೆ, ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತದೆ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂತದೆ, ಹಿಂದೂಸ್ತಾನ್ ಮಷೀನ್ ಆ್ಯಂಡ್ ಟೂಲ್ಸ್ ಅಂತಿದೆ, ಹಿಂದೂಸ್ತಾನ್ ವಿಶ್ವವಿದ್ಯಾಲಯ ಇದೆ. ಗಾಂಧೀಜಿಯವರು ಕೂಡ ತಮ್ಮ ಆತ್ಮಚರಿತ್ರೆಯಲ್ಲಿ 7ರಿಂದ 8 ಬಾರಿ ಹಿಂದೂಸ್ತಾನ್ ಪದವನ್ನು ಈ ದೇಶಕ್ಕೆ ಬಳಸ್ತಾರೆ. ಅವರು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಹಿಂದೂಸ್ತಾನ್ ಅನ್ನೋ ಪದ ಬಹಳ ಸ್ಪಷ್ಟವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಬಳಸಿತ್ತು. ವಿಶೇಷವಾಗಿ ವೀರ್ ಸಾವರ್ಕರ್ ಅವರು ತಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋ ಕೃತಿಯಲ್ಲಿ ಈ ದೇಶವನ್ನು ಅವರು ಹಿಂದೂಸ್ತಾನ ಅಂತಲೇ ಬಳಸ್ತಾರೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ದೇಶವನ್ನು 10 ಬಾರಿ ಉಲ್ಲೇಖಿಸಿದಾಗ ಈ ದೇಶದ ಹೆಸರನ್ನು 8ರಿಂದ 9 ಬಾರಿ ಹಿಂದೂಸ್ತಾನ ಅಂತ ಕರೀತಾರೆ. ನೆಹರೂರವರು ಹಿಂದೂಸ್ತಾನದ ಬಗ್ಗೆ ಪುಸ್ತಕ ಬರೆದಾರೆ. ಶಿಕ್ಷಣದ ಮಂತ್ರಿ ಹಾಗೂ ಆದರ್ಶ ರಾಷ್ಟ್ರಪತಿ ಹುದ್ದೆಗೂ ಏರಿದಂತಹ ರಾಧಾಕೃಷ್ಣ ಅವರು ಬರೆದಂಥ ಕೃತಿ ಹೆಸರು ಕೂಡ ಹಿಂದೂಸ್ತಾನ್ ಅಂತಿದೆ. ಹೀಗೆ ಈ ದೇಶದ ಅನೇಕ ಆಧಾರಗಳು ಹಿಂದೂಸ್ತಾನ್ ಅಂತ ಹೇಳುವ ಹೊತ್ನ್ಯಾಗ ಯಾಕೆ ಈ ದೇಶ ಸ್ಪಷ್ಟವಾಗಿ ಹಿಂದೂಸ್ತಾನ್ ಅಂತ ಆಗಬಾರ್ದು? ನೋಡ್ರಿ, ಸುತ್ತಮುತ್ತಲಿನ ದೇಶದ ಹೆಸರನ್ನು ನಾವು ಗಮನಿಸಬೇಕು. ಪಾಕಿಸ್ತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ, ತುರ್ಕಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆ. ಎಲ್ಲ ಹೆಸರುಗಳು ಸ್ಥಾನ ಆಗಿರೋ ಹೊತ್ತಿನಾಗ ಈ ದೇಶ ಯಾಕೆ ಸ್ಥಾನ ಆಗಿರಬಾರ್ದು? ಸೊ ಹೀಗಾಗಿ ಈ ದೇಶ ಹಿಂದೂಸ್ತಾನ್ ಆಗಬೇಕಂತ ಈ ಮುಖಾಂತರ ನಾನು ಆಗ್ರಹಿಸ್ತೇನೆ. ಹಿಂದೂಸ್ತಾನ್ ಅಂತ ಕರೆದರೆ ದೇಶದ ಅಭಿಮಾನ ಹೆಚ್ಚಾಗ್ತದೆ. ಯುವಕರಲ್ಲಿ, ಶಾಲಾ ಮಕ್ಕಳಲ್ಲಿ ಇವತ್ತು ದೇಶಾಭಿಮಾನ ತುಂಬಬೇಕಾದದ್ದು, ಬರಬೇಕಾದದ್ದು ಭಾಳ ಅತ್ಯವಶ್ಯಕ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಹೆಸರಿನ ನಾಮ ವಿವೇಚನೆಯನ್ನು ಕೈಗೊಂಡದ್ದು ಅತ್ಯಂತ ಸ್ವಾಗತಾರ್ಹ ವಿಷಯ.
ಭಾರತ ಅನ್ನೋ ಪದ ಕೂಡ ಬಳಕೆ ಆಗ್ತಿದೆ, ಅದರಾಗೇನು ಎರಡನೇ ಮಾತಿಲ್ಲ. ಆದರೆ ಯಾವ ಭರತನಿಂದ ಇದು ಭಾರತ ಆಯಿತು ಅನ್ನೋದು ಸ್ಪಷ್ಟ ಇಲ್ಲ. ಅನೇಕ ಜನ ಭರತರು ಬರ್ತಾರೆ. ರಾಮನ ಸಹೋದರ ಭರತ ಬರ್ತಾನೆ, ಭರತ ಚಕ್ರವರ್ತಿ ಅಂತ ಬರ್ತಾನೆ, ಭರತ ಋಷಿಗಳು ಅಂತ ಬರ್ತಾರೆ, ಭರತ ಬಾಹುಬಲಿ ಅಂತ ಬರ್ತಾರೆ. ಇವರದ್ದು ಯಾರ್ದೂ ಕೊಡುಗೆ ಈ ದೇಶಕ್ಕೆ ಹೆಸರಿಡುವಷ್ಟು ಇಲ್ಲ. ಭರತಖಂಡೇ ಭರತವರ್ಷೆ ಜಂಬೂದ್ವೀಪೆ ಅನ್ನೋ ಪದ ಬರ್ತದೆ. ಭರತಖಂಡ ಬಹಳ ದೊಡ್ಡದಾಗಿರುವಂಥದ್ದು, ಒಂದು ಖಂಡ ಇರುವಷ್ಟು. ಆದರೆ ಈ ದೇಶ ಹಿಂದೂಸ್ತಾನ ಅಂತ ಸನಾತನ ಸಂಸ್ಥೆ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕಂತ ಭಾಳ ಅದ್ಭುತವಾದಂತಹ ಅರ್ಥಪೂರ್ಣವಾದಂಥ ಪ್ರಯತ್ನ ಮಾಡ್ತಿದೆ. ಅವರಲ್ಲೇ ನಾನು ವಿನಂತಿಸಿಕೊಳ್ಳೋದೇನೆಂದರೆ, ಹಿಂದೂ ರಾಷ್ಟ್ರ ಅಂತ ಉಲ್ಲೇಖಗಳು ಇಲ್ಲ. ಭೌತಿಕವಾಗಿ ಇದು ಹಿಂದೂ ರಾಷ್ಟ್ರ ಆಗಬೇಕು, ಆದರೆ ಹೆಸರು ಮಾತ್ರ ಹಿಂದೂಸ್ತಾನ ಆಗಬೇಕು. ಸೊ ಅವರು ಕೂಡ ಇದು ಹಿಂದೂಸ್ತಾನ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಮುಂದುವರಿಸಬೇಕು. ಜೊತೆಗೆ ಈ ದೇಶದ ರಾಷ್ಟ್ರೀಯ ನಾಯಕರು, ನಾಡಿನ ಜಿಲ್ಲೆಯ ರಾಷ್ಟ್ರೀಯ ನಾಯಕರು, ಚಿಂತಕರು, ಬರಹಗಾರರು ಈ ಕುರಿತು ಪ್ರತಿಕ್ರಿಯೆಯನ್ನು ಹೇಳಬೇಕು. ನಾವೆಲ್ಲರೂ ಸೇರಿ ಬನ್ನಿ ದೇಶವನ್ನು ಹಿಂದೂಸ್ತಾನ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.